ಎಲ್ಲೋಯ್ತಿದ್ದೀರ ರೀ? ಹುಣಸೂರು. ಏಕೆ? ಮಕ್ಕಳ ಕರ್ಕೊಂಡು ಹೋಗ್ತಾಯಿದ್ದೀವಿ. ಎಲ್ಲೋಗಿದ್ರು ಇಷ್ಟು ದಿನ? ಅವರು ಜೀವನ ಹೋಗಿದ್ರು. ಕರ್ಕೊಂಡು ಹೋಗ್ತಾಯಿದ್ದೀವಿ. ಈ ಇಷ್ಟು ದಿನ ಹೆಂಗಿದ್ರಿ ಯಾರು ಇಲ್ಲದೆ? ತುಂಬ ಕಷ್ಟನೂ ಆಯಿತು, ನೆಮ್ಮದಿನೂ ಆಯಿತು, ಎರಡು. ಏನೋ ತುಂಬ ನೆಮ್ಮದಿನೂ ಇತ್ತು, ಅದ್ರ ಬಿಟ್ಟರೆ ಕಷ್ಟನೂ ಆಯಿತು, ಎರಡೂ ಇತ್ತು. ಎರಡು ಇತ್ತಾ? ಎಷ್ಟು ದಿನ ಆಗಿತ್ತು ಹೋಗಿಯವರು? ಅವರು ಒಂದು ವಾರ ಆಯಿತು ಅಷ್ಟೇ. ಒಂದು ವಾರ ಆಗಿಲ್ಲ. 5 days ಆಗಿದೆ. ಖುಷಿ ಆಯ್ತಾಯ್ತಾ ಮಕ್ಳು ಹೋಗೋದಾ ಕರ್ಕೊಬರಕ್ಕೆ? ಬೆಡ್ಶೀಟು ಒಳಗಡೆ ಹಾಕ್ಬಿಟ್ರು ಒಂದು ಹಗ್ಗು. ತೆಗ್ದ್ಬಿಡಿ, ಮಳೆ ಬಂದ್ಬಿಟ್ರೆ ನೀವು ತೆಗ್ದ್ಬಿಡಿ. ತುಂಬ ದಿನ ಆಯಿತು ಮಳೆ ಬಂದಲ್ವಾ? ಆ ಕಡೆ ಸೈಡ್ ಹೋಗ್ತಾ ಇರ್ಬೇಕು ರೀ, ಸಿಟಿ ಕಡೆ. ಮಕ್ಕಳು ಕರ್ಕ ಬರೋ ತನಕ ಮಳೆ ಬರ್ದಿದ್ರೆ ಸಾಕು ಅಲ್ವಾ? ಹಾಯ್ ಹಲೋ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಮಕ್ಕಳು ಹೋಗಿ ಹುಣಸೂರ್ಗೆ ಹೋಗಿದ್ರು ಅವ್ರ ಅತ್ತೆ ಮನೆಗೆ. ಹೋಗಿ 4 ದಿನ ಆಗಿತ್ತು. ಕರ್ಕೊಬರೋಕ್ಕೆ ಅಂತ ಅಂದ್ಬಿಟ್ಟು ನಾನು ನಮ್ಮ ಮನೆಯವ್ರು ಇಬ್ಬರು ಹೋಗ್ತಾಯಿದ್ದೀವಿ. ಹೋವಾಗ ನಾನೇ ಒಬ್ಬಳೇ ಹೋಗಿ ಬಸ್ಸಲ್ಲಿ ಬಿಟ್ಬಿಟ್ಟು ಬಂದಿದ್ದೆ ಇಬ್ಬರೂ. ಇವಾಗ ಮಳೆ ಬರೋಂಗೆ ಬೇರೆ ಇತ್ತು, ಬನ್ನಿ ಅಂತ ಅವರು ಹಿಂಸೆ ಮಾಡ್ತಾಯಿದ್ರು ಮಕ್ಕಳು. ಅದಕ್ಕೆ ನಮ್ಮ ಮನೆಯವರು ಡ್ಯೂಟಿಯಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಎಲ್ಲ ಮಾಡಿ ಇವಾಗ ಹೊರಡ್ತಾಯಿದ್ದೀವಿ. ಈಗ ಒಂದು 5:30 ಆಗೈತೆ. ಫುಲ್ ಮಳೆ ಮೂಡ ಆಗ್ಬಿಟ್ಟಿತ್ತು. ಮಳೆ ಬರೋಷ್ಟರಲ್ಲಿ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ನಾವೊಂದು ವಾರ ಇರಲಿ ಅಂತ ಅಂದ್ಕೊಂಡಿದ್ವಿ. ಶನಿವಾರ ಹೋಗೋರು ಅಷ್ಟೇ. ಆವಾಗಲೇ ಇವತ್ತು ಬುಧವಾರ ಬರ್ತೀನಿ ಅಂತ ಹಿಂಸೆ ಮಾಡ್ತಾಯಿದ್ರು. ಅವರು ನಮ್ಮನ್ನ ಬಿಟ್ಟು ಎಲ್ಲೂ ಇದ್ದ ಅಭ್ಯಾಸ ಇಲ್ಲ. ನಮ್ಮ ಮನೇಲೇ ಅವ್ರಿಗೆ ಇರಬೇಕು, ನಮ್ಮ ಜೊತೆಲೇ ಇರಬೇಕು ಅನ್ನೋ ಆಸೆ ಅವ್ರಿಗೆ. ಈಗ ನೋಡಿ ಹೋಗಿ 4 ದಿನ ಆಗೈತೆ ಅಷ್ಟೇ. ಆವಾಗಲೇ ಫೋನ್ ಮೇಲೆ ಫೋನು ಸರಿ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋದ ಅಂತ ಕರ್ಕೊಬರೋದ ಅಂತ ಹೋಗ್ತಾಯಿದ್ವಿ. ಇನ್ನೂ 1.5 ತಿಂಗಳು ರಜೆ ಐತೆ. ನಮ್ಮ ಮನೇಲಿ ಅದು ಹೆಂಗಿರ್ತಾರೋ ಗೊತ್ತಿಲ್ಲ. ಇಲ್ಲೇ ಆಟ ಆಡ್ಕೊಂಡು ಇಲ್ಲೇ ಇರಲಿ ಅಂತ ಅಂದ್ಬಿಟ್ಟು ಹೋಗುತ್ತೆ ಕರ್ಕೊಂಡು ಬಂದು. ನಾವೆಲ್ಲ ರಜಾ ಕೊಟ್ಟರೆ ಸಾಕು ಅಂತ ಆಸೆ ಪಡ್ತಾಯಿದ್ವಿ. ಅಜ್ಜಿ ಮನೆ, ಚಿಕ್ಕಮ್ಮನ ಮನೆ ಅಂತ ಅಂದ್ಬಿಟ್ಟು ಎಲ್ಲ ಊರಿಗೂ ಹೋಗಿ 2 ತಿಂಗಳು ಆರಾಮಾಗಿ ಇದ್ಬಿಟ್ಟು ಬರ್ತಾಯಿದ್ವಿ. ಬರಬೇಕಾದ್ರೆ ಎಷ್ಟು ಹತ್ಕೊಂಡು ಬರ್ತಾಯಿದ್ದೋ ನಾನಂತೂ. ಅಪ್ಪ ಹೋಗ್ಬೇಕಲ್ಲಪ್ಪ, ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ಅಂತ. ನಮ್ಮ ಮಕ್ಕಳು ಹಂಗೆ ಏನಿಲ್ಲ, ನಮ್ಮ ಮನೇಲೇ ಇರ್ತೀನಿ ಅಂತ ಆಸೆ ಪಡ್ತಾರೆ. ನಮ್ಮ ಮನೆಯವ್ರು ಹಂಗೆ ಬೈಕಿಗೆ ಪೆಟ್ರೋಲ್ ಹಾಕಿಸ್ಕೊಬತ್ತೀನಿ ಅಂತ ಅಂದ್ಬಿಟ್ಟು ಹೋದರು. ಏನಂದರೆ ಈ ಸಂಜೆ ಟೈಮು ಒಂದು 5:30 ಮೇಲೆ ತುಂಬ ಟ್ರಾಫಿಕ್ಕು. ನಾವು ಕರೆಕ್ಟಾಗಿ ಹೋಗ್ತಾಯಿದ್ರು ಆ ಕಡೆಯಿಂದ ಬರೋರು ಕರೆಕ್ಟಾಗಿ ಬರ್ತಾ ಇರೋಲ್ಲ. ಸಿಕ್ಕಾಬಟ್ಟೆ ನಮಗೂ ಒಂದೆರಡು ಕಡೆ ನಮಗೂ ಹಿಂಸೆ ಆಯಿತು, ಪ್ರಾಬ್ಲಮ್ ಆಯಿತು. ನಾವು ಕರೆಕ್ಟಾಗಿ ಈ ಕಡೆಯಿಂದ ಹೋಗ್ತಾ ಇರ್ತೀವಿ, ಆ ಕಡೆಯಿಂದ ಅವ್ರು ಬರೋಲ್ಲ. ಏನೂ ಮಾಡೋಕ್ಕಾಗಲ್ಲ. ಇಷ್ಟೊತ್ತಲ್ಲಿ ಮಕ್ಕಳು ಕರ್ಕೊಬರೋದು ಡೇಂಜರೇ. ಅದು ಬೈಕಲ್ಲಿ 4 ಜನ ಇಬ್ಬರನ್ನ ಕೂರಿಸ್ಕೊಂಡು ಬರ್ತಾಯಿದ್ವಿ. ಸೊ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಬಂದಿದ್ದು ಲೇಟ್ ಆಗಿದ್ದರಿಂದ ನಮ್ಮಮ್ಮ ಬಂದಿದ್ದ ತಕ್ಷಣ ಅನ್ನಕ್ಕಿಟ್ಟರು. ಸೊ ಅದಾದಮೇಲೆ ನಾನು ಸ್ವಲ್ಪ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದೆ. ಸೊ ಅದಕ್ಕೆ ಇವಾಗ ನಮ್ಮಮ್ಮ ಅಡುಗೆ ಮಾಡಿದ್ದಾರೆ. ಅಡುಗೆ ಅಂದರೆ ಬರೀ ಅನ್ನ ಮಾಡಿದ್ದಾರೆ. ಇಲ್ಲಿ ಅನ್ನ ಆಗಿದೆ. ಆ್ಯಂಡ್ ಬರೋದು ಲೇಟ್ ಆಗಿದ್ದರಿಂದ ನಮ್ಮಪ್ಪ ಸ್ವಲ್ಪ ಸಾಂಬಾರು ತಂದಿದ್ದಾರೆ. ಹೋಟ್ಲಿಂದ ಸಾಂಬಾರು ತಂದಿದ್ದಾರೆ ನೋಡಿ. ಸೊ ಸಾಂಬಾರು ತಂದಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಬಂದು ಅಡುಗೆ ಮಾಡೋಕ್ಕಾಗಲ್ಲ ಅಂತ ಬೋಟಿ ಸಾಂಬಾರು ತಂದಿದ್ದಾರೆ. ಸೊ ಇದನ್ನು ತಿಂದ್ಕೊಂಡು ಅದು ನಮ್ಮಮ್ಮ ಅನ್ನಕ್ಕೆ ಇಟ್ಟಿದ್ದಾರೆ ಅಲ್ವಾ, ಅನ್ನ ಆಗುತ್ತೆ. ತಿಂದ್ಕೊಂಡು ನಾನು ನಿಮಗೆ ಬೆಳಿಗ್ಗೆ ಸಿಗ್ತೀನಿ. ಬಾಯ್. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು. ಇವಾಗ ಏನಪ್ಪ ಅಂತ ಅಂದರೆ ಇವಾಗ ಬೆಳಿಗ್ಗೆ ಇವಾಗ ಎದ್ದ ತಕ್ಷಣ ನಮ್ಮಮ್ಮ ಊಟಕ್ಕೆ ಅದೇನೋ ಕೀಲಿ ಸಾಂಬಾರು ಮಾಡಿದರು. ಅದಕ್ಕೆ ಅನ್ನ ಐತೆ. ಅದಕ್ಕೆ ನಂಚ್ಕೊಳ್ಳೋಕೆ ಏನಾದ್ರು ಬೇಕು ಅಂತ ಹೇಳಿದೆ ನಮ್ಮಮ್ಮಂಗೆ. ಅದಕ್ಕೆ ತರಕಾರಿ ಪಲ್ಯ ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ. ಗೈಸ್, ಇದೆ ತರಕಾರಿ ಪಲ್ಯ. ಸಕ್ಕತ್ತಾಗಿದೆ, ಟೇಸ್ಟ್ ಮಾತ್ರ ವಾವ್ ಅನ್ಬೋದು. ಆದರೆ ಇದ್ರದ್ದೇನು ರೆಸಿಪಿ ಏನೂ ಹಾಕಿಲ್ಲ. ನಮ್ಮಮ್ಮ ಯಾವುದೋ ತರಕಾರಿ ಹಾಕಿದ್ದಾರೆ ನೋಡಿ, ಯಾವ ತರಕಾರಿನೂ ಹಾಕಿ ಮಾಡಿದ್ದಾರೆ. ಸೊ ಅದಕ್ಕೆ ಇವಾಗ ತಿಂದ್ಕೊಂಡು ಅದಾದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಹಾರರ್ ಮೂವಿ ನೋಡ್ತಾ ಇದ್ದೀವಿ ನಾವು.